ನಮಸ್ಕಾರ ಕನ್ನಡಿಗರೇ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಟ್ಯುಟೋರಿಯಲ್ ಮಾಡ್ತಾಯಿದ್ದೀನಿ. ಇಷ್ಟು ದಿನ ಬರೀ ನಾನು ವಿಡಿಯೋ ಪ್ರಿವ್ಯೂ ಹಾಕ್ಬಿಟ್ಟು ಬರೀ ಲಿಂಕ್ನ ಹಾಕ್ತಿದ್ದೆ. ಇವತ್ತು ಫುಲ್ ವಿಡಿಯೋ ಹೆಂಗೆ ಎಡಿಟ್ ಮಾಡೋದಂತ ತೋರಿಸ್ತಿದ್ದೀನಿ. ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಗೈಸ್, ವಿಡಿಯೋನ ಶುರು ಮಾಡೋಣ. 1000 ಜನ ನಿಂತ್ಕೊಂಡು ಮಾತಾಡಿದ್ರು ಪರವಾಗಿಲ್ಲ ಗುರು. ಮಾತು ನನ್ನ ದೋಸ್ತಿದ್ರೆ ನನ್ ಜೊತೆ ನಂಗೆ ನೂರಾನೇ ಬಲ್ಲ. ನಾನ್ ಬಿದ್ದೋದ್ರೆ ನನ್ ಕೊಡ್ರೆ ನಮ್ಮನ್ ಯಾರು ನಂಬಲ್ಲ. ತುಂಬಾ ಒಳ್ಳೆಯವ್ರಾಗ್ಬಿಟ್ರೆ ಭೂಮಿ. ಗೆಳೆಯರೇ, ನೀವು ಮೊದಲನೇಗೆ ಅಲರ್ಟ್ ಮೋಷನ್ ಆ್ಯಪ್ನ ಓಪನ್ ಮಾಡಿಕೊಂಡು 9:16 ರೇಷಿಯೋದಲ್ಲಿ ಒಂದು ಪ್ರಾಜೆಕ್ಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ. ಹಾಗೆ ನೀವು ಸಾಂಗ್ನ ಆ್ಯಡ್ ಮಾಡ್ಕೊಬೇಕಾಗುತ್ತೆ. ನಾನು ಸಾಂಗ್ ಅಂದರೆ ಮೊದಲೇ ಕಾಪಿ ಮಾಡ್ಕೊಂಡಿದ್ದೀನಿ, ನನಗೆ ಪೇಸ್ಟ್ ಮಾಡ್ಕೊಂಬಿಡ್ತೀನಿ. ನೀವು ಯಾವ್ದಾರ ಸಾಂಗ್ನ ಆ್ಯಡ್ ಮಾಡ್ಕೊಳ್ಳಿ. ನಾನು ಈ ಥರ ಸಾಂಗ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ, ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಸಾಂಗ್ನ ಆ್ಯಡ್ ಮಾಡಿಕೊಂಡು ಬ್ಯಾಗ್ ಬನ್ನಿ. ನಾನೊಂದು ಪ್ರಾಜೆಕ್ಟ್ನ ಕೊಟ್ಟಿರ್ತೀನಿ, ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ನಾನು ಸಾಂಗ್ ಏನಿರುತ್ತೋ ಆ ಸಾಂಗ್ದು ನಾನು ಟೈಪ್ ಮಾಡಿರ್ತೀನಿ, ನಾನು ಕೊಟ್ಟಿರೋ ಸಾಂಗ್ದು. ಅದನ್ನು ಕಾಪಿ ಮಾಡಿಕೊಂಡು ಬ್ಯಾಗ್ ಬಂದು ಎಡಿಟ್ ಮಾಡ್ತಿರೋ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡಿ ಪೇಸ್ಟ್ ಮಾಡ್ಕೊಳ್ಳಿ. ನೀವು ಚೇಂಜ್ ಮಾಡ್ಕೊಡ್ತೀನಿ ಅಂದರೆ ಬೇಕಂದ್ರೆ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿ ಟೆಕ್ಸ್ಟ್ನ ಚೇಂಜ್ ಮಾಡ್ಕೊಬೋದು. ಅಥವಾ ಇದೇ ಸಾಂಗೆ ಮಾಡ್ತೀನಿ ಅಂತ ಬ್ಯಾಗ್ ಬಂದರೆ ಕೊಟ್ಟಿರೋ ಎಲ್ಲ ಟೆಕ್ಸ್ಟನ್ನು ಕೂಡ ಇದೇ ರೀತಿ ಕಾಪಿ ಮಾಡಿಕೊಂಡು ಎಲ್ಲನೂ ಕೂಡ ಈ ರೀತಿ ಪ್ರೆಸ್ ಮಾಡಿಕೊಂಡು ಲಾಂಗ್ ಪ್ರೆಸ್ ಮಾಡಿ ಕಾಪಿ ಮಾಡ್ಕೊಳ್ಳಿ. ಇಷ್ಟು ಒಂದು ಮಿನಿಮಮ್ 10 ಲೇಯರ್ಸ್ ಇರ್ಬೋದೇನೋ, ಅದನ್ನು ಕಾಪಿ ಮಾಡ್ಕೊಳ್ಳಿ. ಆನ್ಲೈನ್ ತೋರಿಸೋಣ. 10 ಲೇಯರ್ ಕಾಪಿ ಮಾಡಿಕೊಂಡು ಎಡಿಟ್ ಮಾಡ್ತಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ನೀವು ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಬೇಕಾಗುತ್ತೆ. ಅಲ್ಲಿ ಕಾಪಿ ಮಾಡಿದರೆ ಇಲ್ಲಿ ಪೇಸ್ಟ್ನ ಮಾಡ್ಕೊಳ್ಳಿ. ನಿಮಗೆ ಎಲ್ಲ ಈ ಟೆಕ್ಸ್ಟ್ ಎಫೆಕ್ಟ್ ಆ್ಯಡ್ ಆಗಿರ್ತೀವಿ. ತುಂಬ ಟ್ರೆಂಡಿಂಗ್ ಆಗಿರೋದು ಇನ್ಸ್ಟಾಗ್ರಾಮಲ್ಲಿ. ತುಂಬ ಜನ ಕೂಡ ಕೇಳಿದರು, ಇವಾಗ ಸಿಕ್ಕಿದೆ, ಅದಕ್ಕೋಸ್ಕರ ವಿಡಿಯೋ ಮಾಡಿದ್ದೀನಿ. ನಾನಿಲ್ಲಿ ವಿಡಿಯೋನ ಯೂಸ್ ಮಾಡಿದ್ದೀನಿ. ಅದು ಟೆಕ್ಸ್ಟ್ ಎಫೆಕ್ಟ್ ಆದ ನಂತರ ನೀವು ಫೋಟೋನೂ ಕೂಡ ಆ್ಯಡ್ ಮಾಡ್ಕೊಬೋದು. ನಾನು ಈ ವಿಡಿಯೋನ ಪಿಂಟ್ರೆಸ್ಟ್ ಅಪ್ಲಿಕೇಶನಿಂದ ಡೌನ್ಲೋಡ್ ಮಾಡಿದ್ದೀನಿ. ನೀವು ಹೆಂಗೆ ಡೌನ್ಲೋಡ್ ಮಾಡೋದು ಅಂತ ಗೊತ್ತಾಗಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ ವಿಡಿಯೋ ಮಾಡಿಕೊಡ್ತೀನಿ. ಎಲ್ಲರಿಗೂ ಬರೀ ಫೋಟೋ ಡೌನ್ಲೋಡ್ ಮಾಡ್ಕೊಳ್ಳೋಷ್ಟೇ ಗೊತ್ತಿರುತ್ತೆ. ಇದನ್ನು ನಾನು ಯಾವ ರೀತಿ ಎನ್ಲಾರ್ಜ್ ಮಾಡ್ಕೊಂಡು ಅದೇ ರೀತಿ ಎನ್ಲಾರ್ಜ್ ಮಾಡಿಕೊಂಡ್ರೆ ನಿಮಗೆ ಅಡ್ಜಸ್ಟ್ ಆಗುತ್ತೆ. ಇಲ್ಲ ಅಂದರೆ ಅದು ಕ್ಲೀನಾಗಿ ಅಡ್ಜಸ್ಟ್ ಆಗೋಲ್ಲ, ಸ್ಪೀಡ್ ಆಗುತ್ತೆ, ಇಲ್ಲ ಸ್ಲೋ ಆಗುತ್ತೆ, ಸ್ಟ್ರಕ್ ಆಗುತ್ತೆ, ಆ ರೀತಿ ಆಗುತ್ತೆ. ಆಮೇಲೆ ಅದ್ರ ವಾಲ್ಯೂಮ್ನ ಕೂಡ ಹಿಂಗೆ ಕಡಿಮೆ ಮಾಡ್ಕೊಳ್ಳಿ. ಯಾಕಂದರೆ ಅಲ್ಲಿ ಯಾವುದೋ ಬೇರೆ ಸಾಂಗ್ ಬರುತ್ತೆ, ಅದಕ್ಕೋಸ್ಕರ. ಅದು ಬೇರೆ ಕಡೆಯಿಂದ ವಿಡಿಯೋ ಡೌನ್ಲೋಡ್ ಮಾಡೋದ್ರಿಂದ ಬೇರೆ ಸಾಂಗ್ ಬರುತ್ತೆ, ಅದಕ್ಕೋಸ್ಕರ. ಬ್ಯಾಗ್ ಬಂದು ನಾನು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡ್ಕೊಳ್ಳಿ. ಅಲ್ಲಿ ವಿಡಿಯೋಗೆ ನಾನೊಂದು ಎಫೆಕ್ಟ್ನ ಪೇಸ್ಟ್ ಮಾಡಿರ್ತೀನಿ. ಆ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಮಾಡ್ಕೊಳ್ಳಿ. ಇಲ್ಲಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬ್ಯಾಗ್ ಬನ್ನಿ. ನೀವು ಹೊಸದಾಗಿ ಕ್ರಿಯೇಟ್ ಮಾಡಿರೋ ಪ್ರಾಜೆಕ್ಟ್ ಮೇಲೆ ಓಪನ್ ಮಾಡಿಕೊಂಡು ಅಲ್ಲಿ ವಿಡಿಯೋ ಆಗಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಪೇಸ್ಟ್ ಎಫೆಕ್ಟ್ನ ಕೊಟ್ಕೊಂಡ್ರೆ ನಿಮಗೆ ನಾನು ಹೆಂಗೆ ಎಡಿಟ್ ಮಾಡಿರ್ತೀನಿ ಅದೇ ರೀತಿ ಎಡಿಟ್ ಆಗಿರುತ್ತೆ. ಹಾಗೆ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಳ್ಳಿ. ನಾನಲ್ಲಿ ಗೆಳೆಯ ಅಂತ ಟೆಕ್ಸ್ಟ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ಇಲ್ಲೂ ಹಂಗೆ ಗೆಳೆಯ ಅಂತ ಟೈಪ್ ಮಾಡ್ತಾಯಿರ್ತೀನಿ. ಟೈಪ್ ಮಾಡಿಬಿಟ್ಟು ನಾನು ಫಾಂಟ್ನ ಆ್ಯಡ್ ಮಾಡ್ಕೊತೀನಿ. ನಿಮಗೂ ಇಷ್ಟ ಬಂದದ್ದು ಫಾಂಟ್ನ ಆ್ಯಡ್ ಮಾಡ್ಕೊಳ್ಳಿ. ಮತ್ತು ನಾನು ವೈಟ್ ಕಲರ್ ಆ್ಯಡ್ ಮಾಡಿಕೊಂಡು ರೈಟ್ ಮಾಡ್ಕೊಂಡು ಕೊಟ್ಕೊತಿದ್ದೀನಿ. ಮತ್ತು ನನಗೆ ಎಲ್ಲಿ ಚೆನ್ನಾಗಿ ಕಾಣಿಸ್ಬೋದು ಅಂತ ನನಗೆ ಅನಿಸಿದೆ, ಅಲ್ಲಿಗೆ ನಾನು ಇಲ್ಲಿ ಟೆಕ್ಸ್ಟ್ನ ಕುಂಡಿಸ್ತಾಯಿದ್ದೀನಿ ಮೇಲ್ಗಡೆಗೆ. ನೀವು ಎಲ್ಲಿಗೆ ಅನಿಸುತ್ತೋ ಅಲ್ಲಿ ಕೊಟ್ಕೊಳ್ಳಿ. ಹಾಗೆ ಇದಕ್ಕೂ ಕೂಡ ಎಫೆಕ್ಟ್ನ ಕೊಟ್ಟಿರ್ತೀನಿ. ಬ್ಯಾಗ್ ಬಂದು ನಾನು ಕೊಟ್ಟಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಅಲ್ಲಿ ಅಲ್ಲಿ ಒಂದು ಗ್ರೂಪ್ 1 ಅಂತ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಕಾಪಿ ಎಫೆಕ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಬಂದು ಈಗ ಎಡಿಟ್ ಮಾಡಿರೋ ಪ್ರಾಜೆಕ್ಟ್ನ ಓಪನ್ ಮಾಡಿಕೊಂಡು ಟೆಕ್ಸ್ಟ್ಗೆ ಆ ಎಫೆಕ್ಟ್ನ ಪೇಸ್ಟ್ ಮಾಡ್ಕೊಳ್ಳಿ. ಧನ್ಯವಾದ ಗೈಸ್. ಇಷ್ಟು ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಮತ್ತು ಮೇಲ್ಗಡೆ ಇರೋ ಏರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ತುಂಬ ಧನ್ಯವಾದಗಳು.